ಸಾಹೇಬ್ರೆ, ಇದು ನನಗೆ ಫಸ್ಟ್ ಟೈಮ್, ಸ್ವಲ್ಪ ಮೆತ್ತಗೆ ಮಾಡಿ. ರಂಗಿ, ಏನೂ ಆಗಲ್ಲ ಕಣೆ, ಎಣ್ಣೆ ಹಾಕಿದ್ರೆ ಅಡುಗೆ ಆಗೋದು, ಎಣ್ಣೆ ಹಾಕಿ ಮಾಡ್ಲಾ, ಹಾಗೆ ಮಾಡ್ಲಾ? ಅನುಭವ ಇರೋರು ಹೇಗೆ ಬೇಕಾದರೂ ಮಾಡಿ, ಸ್ವಲ್ಪ ಸಮಾಧಾನವಾಗಿ ಮಾಡಿ. ಇದು ನಮ್ಮ ಮನೆಗೆ ಹೊಸದಾಗಿ ಕೆಲಸಕ್ಕೆ ಬಂದ ರಂಗಿ ಕತೆ. ನನ್ನ ಹೆಸರು ವಿಕ್ರಮ್. ಮೇಘ ಮತ್ತು ನನ್ನ ಮದುವೆಯಾಗಿ 3 ವರ್ಷಗಳು ಆಗಿದ್ವು. ಮೇಘ ತುಂಬ ಮಾಡರ್ನ್ ಮತ್ತು ಆಫೀಸ್ ಕೆಲಸದಲ್ಲೇ ದಿನದ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ಲು. ನಮ್ಮ ನಡುವೆ ಪ್ರೀತಿ ಇತ್ತು, ಗಂಡ ಹೆಂಡತಿ ನಡುವೆ. ಆದರೆ ಆರಂಭದ ಆ ರೋಮಾಂಚನ, ಕಾಳಜಿ ಮತ್ತು ಪರಸ್ಪರ ಸಮಯ ಕಳೆಯೋ ಸವಿ ನೆನಪುಗಳು ಎಲ್ಲೋ ಮಾಸಿ ಹೋಗ್ಬಿಟ್ಟಿದ್ವು. ದಿನಗಳು ಕಳೀತಾ ಇದ್ದಂತೆ ನಮ್ಮ ಸಂಬಂಧದಲ್ಲಿ ಒಂದು ಬಗೆಯ ಮೌನ ಆವರಿಸಿತ್ತು. ಅದೇ ಸಮಯದಲ್ಲಿ ನಮ್ಮನೆ ಕೆಲ್ಸಕ್ಕೆ ಬಂದವಳೆ ರಂಗಿ. ಅವಳು ಹಳ್ಳಿಯ ಮಣ್ಣಿನ ವಾಸನೆಯಿಂದ ಬಂದ ಸರಳ ಸುಂದರ ಹುಡುಗಿಯಾಗಿದ್ಲು. ಹೆಚ್ಚಾಗಿ ಲಂಗ ದಾವಣಿ ಅಥವಾ ಸಾಂಪ್ರದಾಯಿಕ ಕಾಟನ್ ಸೀರೆಗಳನ್ನು ಉಡ್ತಾ ಇದ್ದ ಅವಳಲ್ಲಿ ಅಪರೂಪದ ಕಲೆ ಇತ್ತು. ಅವಳ ಕಣ್ಣುಗಳಲ್ಲಿ ಮುಗ್ಧತೆ ಮತ್ತು ಒಂದು ಬಗೆಯ ಅಪೂರ್ಣ ಆಸೆಯ ತವಕ ಎದ್ದು ಕಾಣಿಸ್ತಾ ಇತ್ತು. ರಂಗಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿತ್ತು. ಆದರೆ ಅವಳ ಗಂಡ ಕುಡುಕ ಆಗಿ ಅವಳ ಭಾವನೆಗಳಿಗೆ ಬೆಲೆ ನೀಡದೆ ಹೊಡೆದು ಬಡೆದು ಮನೆ ಬಿಟ್ಟು ಹೋಗಿದ್ದ. ಹಾಗಾಗಿ ತನ್ನ ಸ್ವಂತ ಕಾಲಿನ ಮೇಲೆ ನಿಂತು ಜೀವನ ಮಾಡೋದಕ್ಕೆ ಸಿಟಿಗೆ ಬಂದಿದ್ಲು. ಅವಳ ಮೃದುವಾದ ಮಾತು, ನಗು ಮತ್ತು ಅತಿ ಶ್ರದ್ಧೆಯ ನಡವಳಿಕೆ ಯಾರ ಹೃದಯವನ್ನಾದರೂ ತಟ್ಟುವಂತಿತ್ತು. ಅದು ಕೊರೆಯುವ ಚಳಿಗಾಲದ ಸಮಯ. ಮೇಘಾಗೆ ಆಫೀಸ್ನಿಂದ ಒಂದು ದೀರ್ಘಕಾಲದ ಅಫಿಷಿಯಲ್ ಟ್ರಿಪ್ ಬಂದಿತ್ತು ನನ್ನ ಹೆಂಡತಿಗೆ. ಅವಳು ಹೊರಡುವಾಗ, ವಿಕ್ರಮ್, ಮನೆ ಮತ್ತು ಊಟದ ಜವಾಬ್ದಾರಿ ರಂಗಿಗೆ ಹೇಳಿದ್ದೀನಿ, ನಾನು ಬರೋವರೆಗೆ ಹುಷಾರಾಗಿರು ಅಂಥೇಳಿ ಕಾರನ್ನ ಏರಿ ಹೋದ್ಲು. ದೊಡ್ಡ ಬಂಗ್ಲೆಯಂತಹ ಮನೆ ಸಂಪೂರ್ಣವಾಗಿ ಖಾಲಿಯಾಯಿತು. ಅಂದು ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ವಿಪರೀತ ಮಳೆ ಮತ್ತು ಚಳಿಗಾಳಿ ಶುರುವಾಯಿತು. ನಾನು ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಇಡೀ ಮನೆ ಕತ್ತಲಲ್ಲಿ ಮುಳುಗಿತ್ತು. ಕರೆಂಟು ಕೂಡ ಹೋಗಿತ್ತು. ಗಾಜಿನ ಕಿಟಕಿಗಳ ಮೇಲೆ ಬೀಳ್ತಾ ಇದ್ದ ಮಳೆಯ ಶಬ್ದದ ನಡುವೆ ಅಡುಗೆ ಮನೆಯಿಂದ ಬೇಣದ ಬತ್ತಿಯ ಸಣ್ಣ ಬೆಳಕು ಕಾಣಿಸ್ತು. ನಾನು ಹೋಗಿ ನೋಡಿದಾಗ ರಂಗಿ ಮಳೆಯಲ್ಲಿ ನೆನೆದು ಸೀರೆಯಲ್ಲಿ ನಡುಗುತ್ತಾ ನಿಮಗಾಗಿ ಬಿಸಿ ಚಹಾ ಮಾಡ್ತಾ ಇದ್ಲು. ನನಗಾಗಿ ಬಿಸಿ ಚಹಾ ಮಾಡ್ತಾ ಇದ್ಲು. ನೆನೆದ ಸೀರೆ ಅವಳ ಮೈಗೆ ಒಂದಾಗಿ ಅಂಟಿಕೊಂಡಿತ್ತು. ರಂಗಿ, ಇಷ್ಟು ತಡವಾಗಿ ಇಲ್ಲೇನ್ ಮಾಡ್ತಾ ಇದೆಯಾ? ಮಳೆ ಬೇರೆ ಜೋರಾಗಿದೆ, ಮನೆಗೆ ಹೋಗ್ಲಿಲ್ವಾ ಅಂತ ಕೇಳಿದೆ. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ, ಸಾಹೇಬ್ರೆ, ನೀವು ಆಫೀಸ್ನಿಂದ ಬರೋದು ತಡ ಆಯ್ತು, ಈ ಚಳಿಗೆ ಬಿಸಿ ಚಹಾ ಮಾಡ್ಕೊಟ್ಟು ಹೋಗೋಣ ಅಂತ ಕಾಯ್ತಾ ಇದ್ದೆ. ಈಗ ಹೊರಗೆ ಗಾಳಿ ಮಳಿ ಜೋರಾಗಿದೆ, ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ಲ. ನಾನು ಅವಳ ನಡುಗುತ್ತಿದ್ದ ಮೃದುವಾದ ಕೈಗಳನ್ನು ನೋಡಿ, ಅಯ್ಯೋ ರಂಗಿ, ಸೀರೆಯಲ್ಲಿ ಸಂಪೂರ್ಣವಾಗಿ ನೆನೆದು ಬಿಟ್ಟಿದ್ಯಾ? ಚಳಿ ಜಾಸ್ತಿಯಾಗಿದೆ, ಮೊದಲು ಈ ಕಂಬಳಿಯನ್ನ ಹೊದ್ದುಕೋ ಅಂಥೇಳಿ ಬೆಡ್ರೂಮ್ನಿಂದ ಒಂದು ಒಳ್ಳೆಯ ಬೆಚ್ಚಗಿನ ಶಾಲನ್ನ ತಗೊಂಡ್ಬಂದು ಅವಳಿಗೆ ಆರೈಕೆಯಿಂದ ಹೊದಿಸ್ದೆ. ಅವಳು ತನ್ನ ಕಾಂತಿಯುತ ಕಣ್ಣುಗಳಿಂದ ನನ್ನನ್ನೇ ಆಶ್ಚರ್ಯದಿಂದ ನೋಡಿದ್ಲು. ಸಾಹೇಬ್ರೆ, ನೀವು ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ? ಇಲ್ಲಿವರೆಗೆ ನನ್ನ ಸ್ವಂತ ಗಂಡ ಕೂಡ ನನಗೆ ಇಷ್ಟು ಗೌರವ, ಪ್ರೀತಿಯನ್ನ ಕೊಟ್ಟಿರಲಿಲ್ಲ ಅಂಥೇಳಿ ಅವಳ ಕಣ್ಣಂಚಿನಲ್ಲಿ ನೀರು ಮೂಡ್ತು. ನಾನು ಅವನ ಪಕ್ಕದಲ್ಲಿ ಕೂತ್ಕೊಂಡು ಅವಳ ಕಣ್ಣೀರನ್ನ ಮೆಲ್ಲನೆ ಒರೆಸಿ, ರಂಗಿ, ನೀನು ಬರೀ ಕೆಲಸದವಳಲ್ಲ, ಈ ಮನೆಯಲ್ಲಿರುವ ಒಬ್ಬಳು ಅತ್ಯಂತ ಸುಂದರ ಹೆಣ್ಣು. ನಿನ್ನಂತಹ ಮುದ್ದಾದ ನಿಷ್ಕಲ್ಮಶ ಹುಡುಗಿಯನ್ನ ಕಳೆದುಕೊಂಡ ನಿನ್ನ ಗಂಡ ನಿಜವಾಗಿಯೂ ದಡ್ಡ ಅಂತ ಹೇಳಿದೆ. ನನ್ನ ಪ್ರೀತಿಯ ಮಾತನ್ನ ಕೇಳಿ ಅವಳ ಕೆನ್ನೆಗಳು ಕೆಂಪಾದ್ವು. ಸಾಹೇಬ್ರೆ, ಯಾಕೆ ತಮಾಷೆ ಮಾಡ್ತೀರಾ? ಮೇಘಾ ಮೇಡಮ್ ಎಷ್ಟೊಂದು ಸುಂದರವಾಗಿದ್ದಾರೆ, ಮಾಡರ್ನ್ ಬಟ್ಟೆ ಹಾಕೊಂಡು ದೇವತೆಯಂತೆ ಇರ್ತಾರೆ. ನಾನು ಹಳ್ಳಿಯ ಮೂಲೆಯ ಹುಡುಗಿ ಅಂತ ಹೇಳಿದ್ಲು ಅವಳು. ಹಾಗೆ ನಾನು ಅವಳ ಕೈಯನ್ನ ನನ್ನ ಕೈಗಳಲ್ಲಿ ಮೃದುವಾಗಿ ಹಿಡಿದುಕೊಂಡು ಹೇಳಿದೆ, ರಂಗಿ, ಮೇಘಾ ಬೇರೆ, ಆದರೆ ನಿನ್ನಲ್ಲಿರುವ ಈ ಒಂದು ಮುಗ್ಧತೆ, ಈ ಸೀರೆಯ ಅಂದ ಯಾವುದೇ ಮಾಡರ್ನ್ ಉಡುಪಿಗಿಂತ 100 ಪಟ್ಟು ಆಕರ್ಷಕವಾಗಿದೆ. ನಿನಗೂ ಮಾಡರ್ನ್ ಡ್ರೆಸ್ ಧರಿಸಬೇಕು ಅನ್ನೋ ಆಸೆ ಇದೆಯಾ ಅಂತ ಕೇಳಿದೆ. ಅದಕ್ಕವಳು ನಾಚಿಕೆಯಿಂದ ತುಟಿಯನ್ನ ಕಚ್ಚಿ, ಆಸೆ ಯಾರಿಗೆ ಇರಲ್ಲ ಸಾಹೇಬ್ರೆ, ಆದರೆ ನಮ್ಮಂತಹ ಬಡವರಿಗೆ ಅದು ಸಾಧ್ಯವೇ ಅಂತ ಕೇಳಿದ್ಲವಳು. ಅದಕ್ಕೋಸ್ಕರ ನಾನು ತಕ್ಷಣ ಎದ್ದು ಮೇಘಾಳ ವಾರ್ಡ್ರೋಬನ್ನು ತೆರೆದು ಅದರಲ್ಲಿದ್ದ ಒಂದು ಸುಂದರವಾದ ಕೆಂಪು ಸಿಲ್ಕ್ ಗೌನನ್ನು ತೆಗೆದು ಅವಳಿಗೆ ಕೊಟ್ಟು, ಇವತ್ತು ಮೇಘಾ ಮನೆಯಲ್ಲಿ ಇಲ್ಲ, ಇವತ್ತು ನೀನು ಕೆಲಸದವಳಲ್ಲ, ಈ ಮನೆಯ ರಾಜಿ, ಅಂದ್ರೆ ಈ ಮನೆಯ ಕ್ವೀನ್ ನೀನು, ಇದನ್ನ ಧರಿಸ್ಕೊಂಡು ಬಾ ಅಂತ ಹೇಳ್ದೆ. ರಂಗಿ ಕೊಂಚ ಹಿಂಜರಿದ್ರೂ ಕೂಡ
ನನ್ನ ಮೇಲಿದ್ದ ಒಂದು ಅಪಾರ ನಂಬಿಕೆಯಿಂದ ಆ ಗೌನನ್ನ ಹಾಕಿಕೊಂಡು ಹೊರಬಂದ್ಲು. ಕತ್ತಲೆಯಲ್ಲಿ ಮೇಣದ ಬತ್ತಿಯ ತೂಗಾಡುವ ಬೆಳಕಿನಲ್ಲಿ ನಿಜವಾದ ಅಪ್ಸರಂತೆ ಕಂಗೊಳಿಸ್ತಾ ಇದ್ಲು. ಅವಳ ಕೆದರಿದ್ದ ಕೂದಲು, ಕೆಂಪಾದ ತುಟಿಗಳು ನನ್ನಲ್ಲಿದ್ದ ಪ್ರೇಮ ಭಾವನೆಯನ್ನ ಜಾಗೃತಗೊಳಿಸಿದ್ವು. ಅವಳು ಕನ್ನಡಿಯಲ್ಲಿದ್ದ ತನ್ನ ರೂಪವನ್ನ ನೋಡಿ ಆಶ್ಚರ್ಯಪಟ್ಲು. ಸಾಹೇಬ್ರೆ, ನಾನು ನಿಜವಾಗಿಯೂ ಎಷ್ಟೊಂದು ಸುಂದರವಾಗಿದ್ದೀನಾ ಅಂತ ಕೇಳಿದ್ಲು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಅವಳ ಹಿಂದಿನಿಂದ ಹೋಗಿ ಒಂದು ಹಗ್ಗನ್ನ ಮಾಡ್ಕೊಂಡೆ. ಹಗ್ಗನ್ನ ಮಾಡ್ಕೊಂಡು, ನನ್ನನ್ನು ಸಾಹೇಬ್ರೆ ಅನ್ಬೇಡ ರಂಗೆ, ವಿಕ್ರಮ್ ಅಂತ ಕರೆ, ನೀನು ನನ್ನ ಕನಸಿನ ರಾಣಿ ಅಂಥೇಳಿ ಅವಳ ಕಿವಿಯ ಹತ್ತಿರ ಹೋಗಿ ಮೃದುವಾಗಿ ನಾನು ಪಿಸುಗೊಟ್ಟಿದೆ. ರಂಗಿಯ ದೇಹದಲ್ಲಿ ಪ್ರೀತಿಯ ರೋಮಾಂಚನ ಉಂಟಾಯಿತು. ಅವಳು ನನ್ನ ಎದೆಗೆ ಒರಗಿ, ವಿಕ್ರಮ್, ಇಷ್ಟೊಂದು ದಿನಗಳಿಂದ ನನ್ನ ಮನಸ್ಸು ಹುಡುಕುತ್ತಾ ಇದ್ದಂತಹ ಪ್ರೀತಿ, ಆಸರೆ ಇವತ್ತು ನಿಮ್ಮ ಅಪ್ಪುಗೆಯಲ್ಲಿ ಸಿಗುತ್ತಾ ಇದೆ. ನಾನು ಸಂಪೂರ್ಣವಾಗಿ ನಿಮ್ಮವಳಾಗೋದಕ್ಕೆ ಸಿದ್ಧ ಅಂತ ಹೇಳಿದ್ಲು ಅವಳು. ಆ ಮಳೆಯ ಒಂದು ತಂಪಾದ ರಾತ್ರಿಯಲ್ಲಿ ವೀಕ್ಷಕರೇ, ಮೇಣದ ಬತ್ತಿಯ ಬೆಳಕಿನಲ್ಲಿ ನಾವಿಬ್ಬರು ಪರಸ್ಪರ ಭಾವನೆಗಳ ಆಳಕ್ಕೆ ಜಾರಿದ್ವಿ. ಅವಳು ತನ್ನಲ್ಲಿದ್ದ ಎಲ್ಲ ನಾಚಿಕೆ ಸಂಕೋಚಗಳನ್ನು ಬದಿಗಿಟ್ಟು ನನಗೆ ಶರಣಾಗಿ ಬಿಟ್ಲು. ನಾವು ರಾತ್ರಿ ಇಡೀ ಪ್ರೀತಿಯ ಸಿಹಿಯನ್ನು ಉಂಡ್ವಿ. ಆದರೆ ಕತೆಗೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕಾಯ್ತಾ ಇತ್ತು. ಅದೇನು ಅಂತಂದ್ರೆ, ಬೆಳಗಿನ ಜಾವ ಸುಮಾರು ಒಂದು 4 ಗಂಟೆಗೆ ನಾವಿಬ್ಬರು ಪ್ರೀತಿಯ ಪರಾಕಾಷ್ಠೆಯಲ್ಲಿ ನಿದ್ರಿಸ್ತಾ ಇದ್ದಾಗ ದಿಢೀರನೆ ಮನೆಯ ಕಾಲಿಂಗ್ ಬೆಲ್ ಸದ್ದಾಯ್ತು. ಡಿಂಗ್ ಡಾಂಗ್ ಅಂತ. ನಾವಿಬ್ಬರು ಒಮ್ಮೆಲೆ ಬೆಚ್ಚಿ ಬಿದ್ದು ಎದ್ವಿ. ಈ ಒಂದು ಸಮಯದಲ್ಲಿ ಯಾರು ಬಂದಿರಬಹುದು? ನಾನು ಭಯದಿಂದ ಕಿಟಕಿಯಿಂದ ಎಣಿಕೆ ನೋಡಿದಾಗ ನನ್ನ ಎದೆ ಬಡಿತವೇ ನಿಂತು ಹೋಯಿತು. ಟ್ರಿಪ್ಪಿಗೆ ಹೋಗಿದ್ದಂತಹ ಹೆಂಡತಿ ಮೇಘ ಆಫೀಸ್ ಟ್ರಿಪ್ಪನ್ನು ಕ್ಯಾನ್ಸಲ್ ಆಗಿದ್ದರಿಂದ ಯಾರಿಗೂ ತಿಳಿಸದೆ ವಾಪಸ್ ಬಂದುಬಿಟ್ಟಿದ್ಲು. ನನಗೆ ಟೆನ್ಷನ್ ಶುರುವಾಯಿತು, ಭಯ ಆಗೋಕ್ಕೆ ಶುರುವಾಯಿತು. ರಂಗಿ ಗಾಬರಿಯಿಂದ ನಡುಗುತ್ತಾ, ವಿಕ್ರಮ್ ಈಗೇನು ಮಾಡೋದು ಅಂತ ಕೇಳಿದ್ಲು. ಮೇಡಮ್ ನೋಡಿದ್ರೆ ನನ್ನ ಜೀವನವೇ ಹಾಳಾಗೋಗ್ಬಿಡುತ್ತೆ ಅಂಥೇಳಿ ಕಣ್ಣೀರನ್ನು ಇಡೋದಕ್ಕೆ ಶುರು ಮಾಡಿದ್ಲು. ನಾನು ತಕ್ಷಣ ಒಂದು ಸಮಯ ಪ್ರಜ್ಞೆಯಿಂದ ರಂಗಿಗೆ ಅವಳ ಸೀರೆಯ ಅಂದರೆ ಹಳೆಯ ಸೀರೆಯನ್ನು ಕೊಟ್ಟು ಬೆಡ್ರೂಮ್ನ ಹಿಂಭಾಗದಲ್ಲಿದ್ದ ಒಂದು ಸ್ಟೋರ್ ರೂಮ್ನಲ್ಲಿ ಅಡಗಿಸಿಟ್ಟು ಬಾಗಿಲನ್ನು ಹಾಕಿದೆ. ಆಮೇಲೆ ಬಾಗಿಲನ್ನು ಓಪನ್ ಮಾಡಿದೆ, ಮೇನ್ ಡೋರ್ನ. ಬೇಗ ಆಯಾಸದಿಂದ ಒಳಗೆ ಬಂದು, ವಿಕ್ರಮ್, ಫ್ಲೈಟ್ ಕ್ಯಾನ್ಸಲ್ ಆಯಿತು, ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ನೇರವಾಗಿ ಬೆಡ್ರೂಮ್ಗೆ ಹೋಗಿ ಮಲ್ಕೊಳ್ಬೇಕಲ್ಲ. ನನಗೆ ಟೆನ್ಷನ್ ಜಾಸ್ತಿ. ಅವತ್ತಿಡೀ ಬೆಳಗಿನ ಜಾವ ನಾನು ತೀವ್ರ ಭಯ ಮತ್ತು ಆತಂಕದಲ್ಲೇ ಕಳೆದಿದ್ದೆ. ಬೆಳಗ್ಗೆ ಮೇಘ ಸ್ನಾನಕ್ಕೆ ಹೋದಾಗ ನಾನು ಸೈಲೆಂಟಾಗಿ ಹೋಗಿ ಸ್ಟೋರ್ ರೂಮನ್ನು ಬಾಗಿಲು ತೆರೆದು ರಂಗಿಯನ್ನು ನಾನು ಸುರಕ್ಷಿತವಾಗಿ ಹಿಂಬಾಗಿಲಿನಿಂದ ಕಳುಹಿಸಿಕೊಟ್ಟುಬಿಟ್ಟೆ. ಹೊರಡಬೇಕಾದ್ರೆ ರಂಗಿ ನನ್ನ ಕೈಯನ್ನು ಹಿಡ್ಕೊಂಡು, ವಿಕ್ರಮ್, ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ನಾಳೆ ಮತ್ತೆ ಸಿಗೋಣ ಅಂತ ಹೇಳಿ ಪಿಸುಕುತ್ತಾ ಇದ್ಲು. ಮೇಘ ಮನೆಯಲ್ಲಿ ಇದ್ರೂ ಕೂಡ ನನ್ನ ಮನಸ್ಸಿನ ತುಂಬ ರಂಗಿ ತುಂಬಿಕೊಂಡಿದ್ಲು. ಅವಳ ರಂಗಿ ಮನಸ್ಸಿನ ಮೇಲೆ ಇರ್ತಾ ಇತ್ತು. ಮೇಘ ಆಫೀಸಿಗೆ ಹೋದ ತಕ್ಷಣ ರಂಗಿ ಮನೆ ಕೆಲಸದ ನೆಪಕ್ಕೆ ಬರ್ತಾ ಇದ್ಲು. ನಾವಿಬ್ಬರು ಮೇಘಾಗೆ ತಿಳಿಯದಂತೆ ಅದೇ ಮನೆಯಲ್ಲಿ ರಹಸ್ಯವಾಗಿ ಪ್ರೀತಿಯನ್ನು ಮಾಡ್ತಾ ಇದ್ವಿ. ಜೊತೆಯಾಗಿ ಅಡುಗೆ ಮಾಡೋದು, ಪ್ರೀತಿಯ ಮಾತುಗಳನ್ನಾಡೋದು ನಮ್ಮ ಪ್ರತಿದಿನದ ರಹಸ್ಯ ಆಟ ಆಯಿತು. ಆದರೆ ಮುಂದಿನ ತಿಂಗಳು ಮತ್ತೊಂದು ಅಚ್ಚರಿಯ ತಿರುವು ಸಿಕ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇತ್ತು ನನಗೆ. ರಂಗಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತು ಮತ್ತು ವಾಂತಿ ಪ್ರಾರಂಭ ಆಯಿತು. ಅವಳನ್ನು ರಹಸ್ಯವಾಗಿ ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಅವಳು ಗರ್ಭಿಣಿ ಅನ್ನೋ ಸುದ್ದಿಯನ್ನು ತಿಳಿಸಿದ್ರು. ಈ ವಿಷಯ ಕೇಳಿ ರಂಗಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ವಿಕ್ರಮ್, ನನ್ನ ಗಂಡ ನನಗೆ ನೀಡದಂತಹ ತಾಯ್ತನದ ಭಾಗ್ಯವನ್ನ ನೀನು ನನಗೆ ನೀಡಿದೀಯಾ. ಈ ಮಗು ನಮ್ಮ ರಹಸ್ಯ ಪ್ರೀತಿಯ ಒಂದು ಸಜೀವ ಸಾಕ್ಷಿ ಅಂಥೇಳಿ ಅವಳು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡ್ಳು. ನಾನು ಅವಳ ಕೈಯನ್ನು ಹಿಡ್ಕೊಂಡು ಹೇಳಿದೆ, ರಂಗಿ, ಈ ಮಗುವಿನ ಜವಾಬ್ದಾರಿ ಸಂಪೂರ್ಣವಾಗಿ ನನ್ನದು. ನಿನಗೆ ಈ ಒಂದು ಸಿಟಿನಲ್ಲೇ ಒಂದು ಚಿಕ್ಕ ಮನೆಯನ್ನು ತೆಗೆದುಕೊಟ್ಟು ನಿನ್ನನ್ನು ಮತ್ತು ಮಗುವನ್ನು ಮಹಾರಾಣಿ ಅಂತ ನೋಡ್ಕೊಳ್ತೇನೆ. ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂಥೇಳಿ ನಾನು ಅವಳಿಗೆ ಮಾತನ್ನು ಕೊಟ್ಟೆ. ನಂತರದ ದಿನಗಳಲ್ಲಿ ನಾನು ರಂಗಿಗೆ ಪ್ರತ್ಯೇಕ ಮನೆಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಮೇಘ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನಾನು ರಂಗಿಯ ಮನೆಗೆ ಹೋಗಿ ಬರ್ತಾ ಇದ್ದೆ. ಅವಳ ಆರೈಕೆಯನ್ನು ಮಾಡುತ್ತಾ ಪ್ರೀತಿಯನ್ನು ಹಂಚುತ್ತಾ ಇದ್ದೆ. ಪ್ರೀತಿ ಮತ್ತು ಕಾಳಜಿ ಎಲ್ಲಿ ಸಿಗುತ್ತೋ
ಅಲ್ಲಿ ಮನಸ್ಸು ನಿಷ್ಕಲ್ಮಸವಾಗಿ ನೆಮ್ಮದಿಯಿಂದ ಕಂಡುಕೊಳ್ಳುತ್ತೆ ಅನ್ನೋದಕ್ಕೆ ನಮ್ಮ ಒಂದು ಈ ರಹಸ್ಯ ಪ್ರೇಮವೇ ಸಾಕ್ಷಿಯಾಯಿತು. ವೀಕ್ಷಕ, ನಿಮಗೆ ಅನ್ನೋಷ್ಟು ನಾನು ಮಾಡಿದ್ದು ಸರಿನಾ ತಪ್ಪಾ, ಏನು ಮಾಡ್ಬೋದಾಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.